ನೋಡಿ, if A and B are events with P of A 1/2, P of A and B 3/4, P of B ಬಾರ್ ಈ ಥರ ಕೊಡ್ತಾರೆ. ಫೈಂಡ್ ದ ಫಾಲೋಯಿಂಗ್ ಅಂತ ಕೇಳಿದ್ರೆ ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ. P of A ಎಷ್ಟು, P of A ಯೂನಿಯನ್ B ಎಷ್ಟು, P of B ಬಾರ್. ಆಮೇಲೆ P of B ಗೆ ಫಾರ್ಮುಲಾ ಅಪ್ಲೈ ಮಾಡಿ. 1 - P of B ಬಾರ್. 1 - P of B ಬಾರ್ ಅಂದರೆ 5/8, 3/8 ಆಗುತ್ತೆ. P of B ಆದ ತಕ್ಷಣನೇ ಈ ಫಾರ್ಮುಲಾ ನೋಡಿ. ಇದರಲ್ಲಿ P of A ಗೊತ್ತು, P of A ಯೂನಿಯನ್ B ಗೊತ್ತು, ಮತ್ತು P of B ಗೊತ್ತು. P of A, P of A ಯೂನಿಯನ್ B, P of B ಅಂದರೆ ನಾವು ಬೇಕಾಗಿರೋದು P of A ಇಂಟರ್ಸೆಕ್ಷನ್ B. ಅದಕ್ಕೆ ರಿಲೇಟೆಡ್ ಇಲ್ಲಿ ಫೈಂಡ್ ಮಾಡಿ. ಇದನ್ನ ಈ ಕಡೆ ಕಳ್ಸೋದು ಅಷ್ಟೇ. ಫಾರ್ಮುಲಾ ಏನು? P of A ಇಂಟರ್ಸೆಕ್ಷನ್ ಬಿಗೆ P of A intersection B is equal to P of A plus P of B minus P of A union B. ಫಾರ್ಮುಲಾ ಇದು. P of A ಗೊತ್ತು ಎಷ್ಟು? 1/2. P of B ಗೊತ್ತು ಎಷ್ಟು? 3/8. P of A union B ಗೊತ್ತು ಎಷ್ಟು? 3/4. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಆನ್ಸರು 1/8 ಬರುತ್ತೆ. ನೆಕ್ಸ್ಟ್ P of A ಬಾರ್ ಇಂಟರ್ಸೆಕ್ಷನ್ B ಬಾರ್ ಮಾಡಬೇಕು. P of A ಬಾರ್ ಇಂಟರ್ಸೆಕ್ಷನ್ B ಬಾರ್, ಇದಕ್ಕೆ ಫಾರ್ಮುಲಾ 1 - P of A ಯೂನಿಯನ್ B. P of A union B. 1 - P of A union B ಎಷ್ಟು? 3/4. One minus 3/4 is 1/4. Next, A bar union B bar. P of A bar union B bar ಅಂದರೆ 1 - P of A intersection B. P of A intersection B ಎಷ್ಟು? 1/8. ಅಂದರೆ ಏನಾಗುತ್ತೆ ಇದು? A ಬಾರ್ ಯೂನಿಯನ್ B ಬಾರ್ ಒಂದು 7/8. ಫಾರ್ಮುಲೇಸ್ ಗೊತ್ತಿರಬೇಕು. A ಬಾರ್ ಇಂಟರ್ಸೆಕ್ಷನ್ B ಬಾರ್ಗೆ 1 - P of A ಯೂನಿಯನ್ B, A ಬಾರ್ ಯೂನಿಯನ್ B ಬಾರ್ಗೆ 1 - P of A. ನೆಕ್ಸ್ಟ್ ಇನ್ನೊಂದು ಏನು ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. P of A ಬಾರ್ ಇಂಟರ್ಸೆಕ್ಷನ್ B. ಇದು P of B minus P of A intersection B. P of B ಗೊತ್ತು ನಮಗೆ ಎಷ್ಟು? P of B ಫೈಂಡ್ ಮಾಡ್ಕೊಳ್ಳೋ ಎಷ್ಟಿದೆ? 3/8. P of A intersection B ಬಂದು 1/8. ಇದು ಮಾಡಿದ್ರೆ ಆನ್ಸರ್ ಬಂದು 1/4 ಬರುತ್ತೆ. ನೆಕ್ಸ್ಟ್, if A and B are events with P of A union B ಅಂದರೆ 3/4, P of A bar ಅಂದರೆ 2/3 and P of A intersection B ಅಂದರೆ 1/4. Find P of A, P of B and P of A intersection B bar. ಸೊಲ್ಯೂಷನ್ ಹೆಂಗೆ ಮಾಡೋದು ನೋಡಿ. ಫಸ್ಟ್ P of A ಯೂನಿಯನ್ B ಡೇಟಾ ಕೊಟ್ಟಿರೋದನ್ನ ಮಾಡ್ಕೊಳ್ಳಿ. P of A ಯೂನಿಯನ್ B ಎಷ್ಟು? 3/4. P of A ಬಾರ್ ಎಷ್ಟು? 2/3. P of A intersection B ಎಷ್ಟು? 1/4. 10. P of
ಎ ಅಂದರೆ ಫಸ್ಟು ಪಿ ಆಫ್ ಎನ ಫೈಂಡ್ ಮಾಡಬೇಕು, ಯಾಕಂದರೆ ಪಿ ಆಫ್ ಎ ಬಾರ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಪಿ ಆಫ್ ಎ ಅಂದ್ರೇನು 1 ಮೈನಸ್ ಪಿ ಆಫ್ ಎ ಬಾರ್. 1 ಮೈನಸ್ ವಾಟ್ ಈಸ್ ಪಿ ಆಫ್ ಎ ಬಾರ್? 2/3. 1 ಮೈನಸ್ 2/3 ಅಂದರೆ 1/3 ಬರುತ್ತೆ. ನೆಕ್ಸ್ಟ್ ಪಿ ಆಫ್ ಬಿ ಫೈಂಡ್ ಮಾಡೋದು ಯಾವ ಥರ? ಎ ಯೂನಿಯನ್ ಬಿನೂ ಗೊತ್ತು, ಎ ಇಂಟರ್ಸೆಕ್ಷನ್ ಬಿನೂ ಗೊತ್ತು. ಅದಕ್ಕೆ ಪಿ ಆಫ್ ಬಿಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಎ. ಪಿ ಆಫ್ ಎ ಯೂನಿಯನ್ ಬಿ ಎಷ್ಟು? 3/4. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು? 1/4 ಮೈನಸ್ 1/3. ಇದೆಷ್ಟು ಬರುತ್ತೆ? 2/3 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ರಾಂಗ್ ಇದೆ ಕರೆಕ್ಷನ್ ಮಾಡ್ಕೊಳ್ಳಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂದರೆ ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ. ಪಿ ಆಫ್ ಎ ಬಂದು 1/3, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಎ ಇಂಟರ್ಸೆಕ್ಷನ್ ಬಿ ಬಂದು 1/4, 1/12 ಬರುತ್ತೆ. If A and B are events, P of A is equal to 3/8, P of B is equal to 5/8, and P of A union B is equal to 3/4. Find P of A by B and P of B by A. ನೋಡಿ ತುಂಬ ಈಸಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಪಿ ಆಫ್ ಎ ಎಷ್ಟು? 3/8. ಪಿ ಆಫ್ ಬಿ ಎಷ್ಟು? 5/8. ಪಿ ಆಫ್ ಎ ಯೂನಿಯನ್ ಬಿ ಬಂದು 3/4 ಅಲ್ವಾ? ನಮ್ಗೆ ಬೇಕಾಗಿರೋದು ಇಲ್ಲಿ ನೋಡಿ, 4ರಲ್ಲಿ ನಿಮಗೆ 1 ಮಿಸ್ ಆಗಿರುತ್ತೆ ಯಾವಾಗಲೂ, ಅದನ್ನ ಫೈಂಡ್ ಮಾಡಬೇಕಷ್ಟೆ. ಗೊತ್ತಿದೆಯಲ್ವಾ? ಡೈರೆಕ್ಟಾಗಿ ಬರೀತೀನಿ. ಪಿ ಆಫ್ ಎ ಎಷ್ಟು? 3/8. ಪಿ ಆಫ್ ಬಿ ಎಷ್ಟು? 5/8 ಮೈನಸ್ 3/4. ಎಷ್ಟು ಬರುತ್ತೆ ಆನ್ಸರ್? ಇದು 1/4 ಬರುತ್ತೆ. ಆಮೇಲೆ ಪಿ ಆಫ್ ಎ ಬೈ ಬಿ, ಪಿ ಆಫ್ ಎ ಬೈ ಬಿಗೆ ಫಾರ್ಮುಲಾ ಏನು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಗ ಫೈಂಡ್ ಮಾಡೋಲ್ಲ. ಎಷ್ಟು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 1/4. ಪಿ ಆಫ್ ಬಿ ಎಷ್ಟು? 5/8. ಒನ್ ಬೈ 4/5/8 ಅಂದರೆ 2/5. ನೆಕ್ಸ್ಟ್ ಪಿ ಆಫ್ ಬಿ ಬೈ ಎ ಮಾಡಬೇಕು. ಪಿ ಆಫ್ ಬಿ ಬೈ ಎಗೆ ಫಾರ್ಮುಲಾ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಎ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು? 1/4. ಪಿ ಆಫ್ ಎ ಬಂದು 3/8. ಅದರ ಆನ್ಸರು 2/3 ಬರುತ್ತೆ. Given
P of A is 3 by 4. P of B is 1 by 5. And P of A intersection B is 1 by 20. Find P of A union B. P of A intersection B bar. P of A bar intersection B. P of A by B. P of B by A. ಈಸಿ ಇದೆ, ಮಾಡ್ಕೊಳ್ಳಿ ಆರಾಮ. ಇದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ, ಮಾಡ್ಕೋತೀರಲ್ವಾ? ಪಿ ಆಫ್ ಎ ಏನ್ ಬಿಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹೋಮ್ವರ್ಕ್ ಮಾಡ್ಕೋತೀರಾ? ಮಾಡ್ಬಿಡಲ್ಲ ನಾನು ಪ್ರಾಬ್ಲಮ್ನ? ಹೋಮ್ವರ್ಕ್ ಮಾಡ್ತೀವಿ ಬಿಡಿ ಸರ್. ತುಂಬ ಈಸಿ ಇದೆ, ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ನೋಡ್ಕೋಬಿಡಿ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ. ಮಾಡ್ತೀವಿ ಬಿಡಿ. ಫಸ್ಟ್ ಪಿ ಆಫ್ ಎ ಯೂನಿಯನ್ ಬಿಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ತ್ರೀ ಬೈ 4 ಪ್ಲಸ್ 1 by 5 ಮೈನಸ್ 1 by 20. ಆನ್ಸರ್ 9 by 10 ಬರುತ್ತೆ. ಮುಗಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂದರೆ P of A is 3 by 4. P of A intersection B is 1 by 20. 7 by 10. Next, P of A bar intersection B ಅಂದರೆ ಫಾರ್ಮುಲಾ P of B minus P of A intersection B. ನೋಡಿ, ಬಾರ್ ಯಾವುದಿಲ್ಲ ಅದು ಬರ್ಕೊಂಡು ಮೈನಸ್ ಬಾರ್ನ ತೆಗೆದುಕೊಳ್ಬೇಕಷ್ಟೇ. ಅದು 1 by 5 minus 1 by 20. 3 by 20. P of A by B ಅಂದರೆ P of A intersection B divided by P of B. P of A by A intersection B ಅಂದರೆ 1 by 20 divided by 3 by 4. ಕ್ಯಾಲ್ಸಿಲ್ ಮಾಡಿದ್ರೆ ನಿಮಗೆ 1 by 4 ಬರುತ್ತೆ. P of A intersection B ಅಂದರೆ 1 by 20. P of A ಅಂದರೆ 3 by 4. 1 by 15. Thank you.